ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬರೆಯಲು ಕಲಿಯುವುದು ಹೇಗೆ ಅಂದರೆ 10ನೇ ತರಗತಿಯಲ್ಲಿದ್ದೇವೆ, ಆದರೂ ನಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಅದರಿಂದ ವಿಡಿಯೋ ಮಾಡಿ ಪ್ಲೀಸ್ ಅನ್ನೋರು, ಹಾಗೆ ಕನ್ನಡ ಬರೆಯಲು ಕಲಿಯೋದು ಹೇಗೆ ಅನ್ನೋರು ಮಕ್ಕಳ ಪ್ರಶ್ನೆ ಕೇಳಿದ್ದೀರ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕಿಂತ ಮೊದಲು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ, ಹಾಗೆ ಮಕ್ಕಳು ಕೂಡ ನಿಮಗೆ ಹೇಗೆ ಕನ್ನಡ ಬರೆಯೋದು ಅಂತ ಈ ವಿಡಿಯೋನ ನೋಡಿದ ಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತು ಈ ವಿಡಿಯೋಗಳನ್ನು ನೋಡಿ. ಇದರಲ್ಲಿ ಭಾಳಷ್ಟು ಪದಗಳು ನಿಮಗೆ ಸಿಗುತ್ತೆ. ಸೊ ಅದರಿಂದ ಡಿಸ್ಕ್ರಿಪ್ಷನ್ ನೋಡಿ, ಇದರಲ್ಲಿ ಕನ್ನಡ ವರ್ಣಮಾಲೆ, ಕಾಗುಣಿತ ಎಲ್ಲ ಇದೆ. ಅವುಗಳನ್ನು ಓದುವುದನ್ನು ಹಾಗೆ ಬರೆಯೋದನ್ನು ನೀವು ಅಭ್ಯಾಸ ಮಾಡಲೇಬೇಕು. ಹಾಗೆ ಇಂಗ್ಲೀಷ್ನ ಬಗ್ಗೆ ಕೂಡ ವಿಡಿಯೋಸ್ಗಳಿದೆ, ಬೇಸಿಕ್ ಲರ್ನಿಂಗ್. ಹಾಗೆ ವಿಡಿಯೋಸ್ ಸಿಗ್ತಾ ಇಲ್ಲ ಅನ್ನೋರಿಗೆ ಕೂಡ ಡಿಸ್ಕ್ರಿಪ್ಷನ್ ನೋಡಿ, ಪ್ಲೇಲಿಸ್ಟ್ ಇದೆ, ಸರಿಯಾಗಿ ನೋಡಿ. ನೀವು ನನಗೆ ಸಿಗ್ತಾ ಇಲ್ಲ ಅಂತ ಇದ್ದೀರಾ, ಅದನ್ನು ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸಸ್ನಲ್ಲಿದೆ. ನೀವು ಪದಗಳನ್ನು ಬಿಡಿಸಿ ಬರೆಯೋದ್ರ ಬಗ್ಗೆ ಸಿಗ್ತಾ ಇಲ್ಲ ವೀಡಿಯೋಸ್ ಅಂತ ಇದ್ದೀರಾ, ಈ ಪ್ಲೇಲಿಸ್ಟ್ನ ನೋಡಿ, ಅದರಲ್ಲಿ ಇದೆ. ಈಗ ನೋಡಿ, ಕನ್ನಡ ಬರೆಯಲು ಕಲಿಯುವುದು ಹೇಗೆ ಅಂತ ಅನ್ನುವಾಗ ನೀವು ಮೊದಲನೇದಾಗಿ ಕನ್ನಡ ವರ್ಣಮಾಲೆ ನಿಮಗೆ ಬರಲೇಬೇಕು. ಇದನ್ನು ನೀವು ಕಲಿಯಬೇಕು. ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ. ಇದನ್ನು ನಿಮಗೆ ಇನ್ನೂ ಸರಿಯಾಗಿ ಬರೋದಿಲ್ಲ ಅಂದರೆ ಈಗಲೂ ಕೂಡ ಏನು ಕಾಲ ಮಿಂಚಿಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಭಾಳಷ್ಟು ದಿನದಿಂದ ಮಾತಾಡಿದ್ರೆ ನಿಮಗೆ ಬೇಗ ಒಂದೇ ದಿನದಲ್ಲಿ ನೀವು ಮತ್ತೊಮ್ಮೆ ಇದನ್ನು ಪುನರಾವರ್ತನೆ ಮಾಡಿಕೊಂಡ್ರೆ ನಿಮಗೆ ಇದು ಬಂದೇ ಬರುತ್ತೆ, ಆಯಿತಾ. ಇದಾದ ನಂತರ ನೀವು ಕನ್ನಡ ಕಾಗುಣಿತವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದನ್ನು ಕ ಇಂದ ಜ್ಞವರೆಗೂ ಇದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ವರ್ಣಮಾಲೆ ಕೂಡ ಇದೆ, ಹಾಗೆ ಕನ್ನಡ ವರ್ಣಮಾಲೆಯನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಕೂಡ ಇದೆ, ಹಾಗೆ ಕನ್ನಡ ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಕೂಡ ಇದೆ. ಎಲ್ಲ ವಿಡಿಯೋಗಳೂ ಇದೆ. ಅದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ನಾವು ಮಧ್ಯದಲ್ಲಿ ಯಾವ ಅಕ್ಷರ ಕೇಳಿದ್ರೂ ಕೂಡ ನಿಮಗೆ ತಕ್ಷಣ ಬರೆಯೋಕ್ಕೆ ಬರಬೇಕು. ಆ ಥರ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೋಡಿ, ಈಗ ಕೆ ಅಂದ ಕೂಡಲೇ ನೀವು ಇದನ್ನೇ ಬರೀಬೇಕು, ಹಾಗೆ ಗ್ರೂ ಅಂದ ಕೂಡಲೇ ಇದನ್ನೇ ಬರಬೇಕು. ಇಷ್ಟು ನೀವು ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಿಮಗೆ ಅದನ್ನು ಆ ಅಕ್ಷರ ಹೇಳಿದ ಕೂಡಲೇ ನಿಮಗೆ ಅದು ಕಣ್ಣು ಮುಂದೆ ಕಾಣೋ ಥರ ನಮಗೆ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ನೀವು ಅಭ್ಯಾಸ ಮಾಡಿದರೆ ಕನ್ನಡ ಓದುವುದು ಬರೆಯೋದು ಬಹಳ ಸುಲಭ. ಇದು ಕನ್ನಡ ಕಾಗುಣಿತವು ಕೂಡ 4 ವೀಡಿಯೋಸ್ ಇದೆ, ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದೀರಾ, ಬೇರೆಯವರು ನಮಗೆ ಹೇಳುವಾಗ ಹೇಳ್ತಾ ಹೋದರೆ ನಾವು ಹೇಗೆ ಬರೆಯೋದು ಹೇಳ್ಕೊಡಿ ಅಮ್ಮ ಪ್ಲೀಸ್ ಅಂತ ಇದ್ದೀರಾ. ನೋಡಿ, ಈಗ ನೀವು ಆ ಕಮೆಂಟ್ನಲ್ಲಿ ಬರೆಯುವಾಗ ಬೇರೆಯರು ಹೋದೋರ್ ಹೇಗೆ ಅನ್ನೋದಕ್ಕೆ ಹೇಗೆ ಮತ್ತು ಕೊಡ್ರಿ ಅನ್ನೋದಕ್ಕೆ KUDRI. ನೋಡಿ, ಈಗ ಇದು ಬೇರೆಯರು. ಈಗ ನಾವು ಏನು ಹೇಳ್ತಾ ಇದ್ದೀವಿ, ಇದು ಬೇರೆಯರು ಅಂದರೆ ನಿಮ್ಮ ಅರ್ಥ ಬೇರೆಯವರು ಅಂತ ಇರ್ಬೋದು. ನೋಡಿ, ಈಗ ಬೇರೆಯವರು ಹೇಗೆ ಬರೆಯೋದು, ಇದಕ್ಕೆ ದೀರ್ಘ ಕೊಟ್ಟರೆ ಬೇರೆಯವರು. ಬೇರೆಯವರು ಇಲ್ಲಿ ಏನಾಯಿತು, ಬೇರೆಯವರು, ಇದು ತಪ್ಪು. ಬೇರೆಯವರು ನೀವೇನನ್ನು ಅಬ್ರಿವೇಟೆಡ್ ಫಾರ್ಮ್ಸಲ್ಲಿ ಬರೆದಿದ್ರೆ ಅದು ಬೇರೆ ರೀತಿ, ಆದರೆ ನೀವು ಫುಲ್ ಫಾರ್ಮಲ್ಲಿ ಬರೆಯೋದು ಅಂತಂದರೆ ಬೇರೆಯವರು ಅಂತ ಬರಿಬೇಕಾದ್ರೆ ಹೀಗೆ ಬರಿಬೇಕು, ಬೇರೆಯವರು. ಹೇಳ್ತಾ ಹೋದರೆ ಅನ್ನೋದು ಸರಿಯಾಗಿ ಬರೆದಿದ್ದೀರ, ಹೇಳ್ತಾ ಹೋದರೆ, ಹೇಳ್ತಾ ಅನ್ನೋದು ಕರೆಕ್ಟಾಗಿ ಬರೆದಿದ್ದೀರ. ಈಗ ಹೋದರು, ಹೋದರೆ, ಹೋದರೆ. ನೀವು ಮಕ್ಕಳು ಸಾಮಾನ್ಯವಾಗಿ ಯಾವುದ್ರಲ್ಲಿ ತಪ್ಪು ಮಾಡ್ತೀರಾ ಅಂತಂದರೆ, ಏಕಾರ ಬಂದಾಗ ಹಾಗೆ ಓಕಾರ ಬಂದಾಗ ಇವುಗಳಲ್ಲಿ ಭಾಳಷ್ಟು ಸಲ ತಪ್ಪು ಮಾಡ್ತಾರೆ. ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಏಕಾರ ಬಂದಾಗ ಏತ್ವ ಮತ್ತು ದೀರ್ಘ, ಆದರೆ ಇಲ್ಲಿ ಓ ಅಂತ ನಮಗೆ ಉಚ್ಚಾರ ಮಾಡ್ತೀವಿ. ಆದ್ದರಿಂದ ಆಗ ಏತ್ವ, ಈ ಕೊಂಬಿನ ದೀರ್ಘ ಮತ್ತು ಈ ದೀರ್ಘ ಇದ್ದಾಗ ನಿಮಗೆ ಓ, ಇದು ಇಲ್ಲ ಅಂತಂದರೆ ಏಕಾರ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಮಿಸ್ಟೇಕ್ಸ್ ಆಗೋದು ಇಲ್ಲಿ ಜಾಸ್ತಿ. ಹಾಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಕೂಡ ಭಾಳಷ್ಟು ಗೊಂದಲ ಮಾಡ್ಕೊಳ್ತೀರಿ. ನೋಡಿ, ಇಲ್ಲಿ ಹೇಗೆ ಅಂತ ಬರೀಬೇಕಾದ್ರೆ ನೀವು ಇಂಗ್ಲೀಷ್ನಲ್ಲಿ ಕೂಡ ಇಲ್ಲಿ HEG ಇಲ್ಲಿ H ಇರಬೇಕಾಗಿತ್ತು. ಈಗ ಹೇಗೆ, ಹೇಗೆ, ಇದು ಹೇ ಆಯಿತು, ಇದಕ್ಕೆ ದೀರ್ಘ ಕೊಟ್ಟರೆ ಹೇಗೆ. ಈಗ ನೋಡಿ, ಒಬ್ಬರು ಹೇಳ್ತಾ ಹೋದರೆ ಹೇಗೆ ಬರೆಯೋದು ಅಂತ ಇದ್ರಲ್ಲ, ಈಗ ನಾವು ಹೇಳ್ತಾನೆ ಬರಿತಾ ಇದ್ದೀವಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಈಗ ಬೇರೆಯವರು ಹೇಳ್ತಾ ಅನ್ನೋದನ್ನು ನೀವು ಹೇಳ್ತಾ ಅಂತ ಬರಿಬೇಕು ಅಂತಂದರೆ ಹೇಳಾಗೆ ತಾವತ್ತು ಹೇಳ್ತಾ. ನೀವು ಅದನ್ನು
ಗದ್ಯದ ರೂಪದಲ್ಲಿ ಬರೆಯುವಾಗ ಈಗ ಪಾಠಗಳಲ್ಲೆಲ್ಲ ಹಾಗೆ ಇರುತ್ತೆ, ಹೇಳ್ತಾ ಅಂತ ಇರೋದಿಲ್ಲ. ಸಾಮಾನ್ಯವಾಗಿ ಹೇಳುತ್ತಾ ಹೋದರೆ ಹೇಗೆ. ಈಗ ನಾವು ಬಾಯಿ ಮಾತಲ್ಲಿ ಮಾತಾಡುವಾಗ ಹೇಳ್ತಾ ಹೋದರೆ ಅಂತ ಹೇಳ್ತೀವಿ. ಪುಸ್ತಕಗಳ ಪಾಠಗಳಲ್ಲಿ ಹೇಳುತ್ತಾ ಹೋದರೆ ಅಂತ ಬರೋದು ಸಾಮಾನ್ಯ. ಅದು ಗ್ರಾಮೀಣ ಭಾಷೆಗಳು ಬರುವಾಗ ಹೇಳ್ತಾ ಅಂತ ಉಪಯೋಗ ಮಾಡ್ತೇವೆ. ನೋಡಿ, ಈಗ ಬೇರೆಯವರು ಹೇಳುತ್ತಾ ಹೋದರೆ ಅಥವಾ ಬೇರೆಯವರು ಹೇಳ್ತಾ ಹೋದರೆ ಹೇಗೆ ಬರೆಯುವುದು. ಹೇಗೆ ಬರೆಯುವುದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಹೇಳ್ಕೊಡ್ರಿ ಅಮ್ಮ ಅಂತಂದರೆ ನೋಡಿ, ಕೊಡ್ರಿ ಅನ್ನುವಾಗ ಕೊಡ್ರಿ ಅಂತ ನೀವು ಒಂದೇ ಸಲ ಹೇಳಿದ್ರೆ ಈ ಥರ ಒತ್ತಕ್ಷರ ಬರಬೇಕಾಗಿತ್ತು. ಆಯಿತಾ. ಬರೆಯುವುದು ಹೇಳಿ ಕೊಡ್ರಿ, ಹೇಳಿ ಆಗಲಿಲ್ಲ, ಹೇಳಿ. ನೀವು ಕರೆಕ್ಟಾಗಿ ಮಾಡಿದ್ದೀರ ಅದನ್ನು, ಹೇಳಿ. ನೋಡಿ, ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿದರೆ, ಹಾಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ನೀವು ಬೇರೆಯವರು ಹೇಳುತ್ತಾ ಹೋದರೆ ಹೇಗೆ ಬರೆಯುವುದು ಹೇಳಿಕೊಡ್ರಿ ಅಮ್ಮ. ಆಯಿತಾ. ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ನಿಮಗೆ ಗೊಂದಲ ಆಗ್ಬೋದು ಅಂಥೇಳಿ ಮತ್ತೊಮ್ಮೆ ಬರೆದೆ ನೋಡಿ. ಬೇರೆಯವರು ಹೇಳುತ್ತಾ ಹೋದರೆ ಹೇಗೆ ಬರೆಯುವುದು ಹೇಳಿಕೊಡ್ರಿ ಅಮ್ಮ. ಆಯಿತಾ. ಈಗ ನಾವು ಯಾವ ಅಕ್ಷರವನ್ನು ಯಾವ ರೀತಿ ಉಚ್ಚಾರ ಮಾಡಿದ್ವಿ ಅದೇ ರೀತಿ ಬರೆದಿದ್ದೇವೆ. ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಮಾಡಬೇಕಂದ್ರೆ ನೀವು ಕಾಗುಣಿತವನ್ನು ಬಹಳ ಅಭ್ಯಾಸ ಮಾಡಬೇಕು. ಬರೆದು 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 ಅಭ್ಯಾಸ ಮಾಡಿ. ಈಗ ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇದರ ಉತ್ತರವನ್ನು ಕೂಡ ನಾವು ಹೇಳಿಕೊಂಡು ಬರೆಯೋದನ್ನು ಅಭ್ಯಾಸ ಮಾಡೋಣ. ಈಗ ಬೇರೆಯವರು ಹೇಳ್ತಾ ಹೋದರೆ ಹೇಗೆ ಬರೆಯೋದು ಅಂದ್ರಲ್ಲ, ಈಗ ನನಗೆ ಅಥವಾ ನಾನು ಅಥವಾ ನನಗೆ ಕನ್ನಡ ಕಲಿಯಬೇಕಾಗಿದೆ. ನೋಡಿ, ನನಗೆ ಕನ್ನಡ ಕಲಿಯಬೇಕಾಗಿದೆ. ಈಗ ನಾವು ಹೇಳ್ಕೊಂಡು ಬರೆದ್ವಿ. ನಾವು ಹೇಳ್ಕೊಂಡು ಬರೆಯುವಾಗ ಯಾವ ಅಕ್ಷರವನ್ನು ಯಾವ ರೀತಿ ಹೇಳಿದ್ವಿ ನೋಡಿ. ಕನ್ನಡ ಈಗ ಒತ್ತಕ್ಷರ ಬರುವಾಗ ನಾವು ಸ್ವಲ್ಪ ಹೆಚ್ಚು ಉಸಿರನ್ನು ಕೊಟ್ಟಿರ್ತೀವಿ. ಕನ್ನಡ, ನೀವು ಆಗ ತಿಳ್ಕೊಬೇಕು. ಇದನ್ನೆಲ್ಲ ಸರಳವಾಗಿ ಹೇಳ್ತಾ ಇದ್ವಿ ನೋಡಿ. ನನಗೆ ಕಲಿಯಬೇಕಾಗಿದೆ, ಆದರೆ ಇಲ್ಲಿ ಕನ್ನಡ ಅಂತ ಬರ್ತಾ ಇದ್ವಿ. ಆದ್ದರಿಂದ ನನಗೆ ಕನ್ನಡ ಕಲಿಯಬೇಕಾಗಿದೆ, ನನಗೆ ಕನ್ನಡ ಚೆನ್ನಾಗಿ ಕಲಿಬೇಕಾಗಿದೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದ್ರೆ, ಈಗ ಅದನ್ನು ಉತ್ತರವಾಗಿ ನಾವು ಹೇಗೆ ಬರೆಯೋದು ಈಗ ಹೇಳ್ಕೊಂಡು ಬರೆಯೋಣ. ಕನ್ನಡ ಚೆನ್ನಾಗಿ ಕಲಿಯಬೇಕೆಂದರೆ ಎಲ್ಲಕ್ಕಿಂತ ಮೊದಲು ಕನ್ನಡ ವರ್ಣಮಾಲೆಯಲ್ಲಿ ಅರ್ಕಾವತ್ತು ಮೊದಲು ಉಚ್ಚಾರ ಮಾಡ್ತೀವಿ, ಆದರೆ ಅದರ ಅಕ್ಷರದ ನಂತರನೇ ಬರೀಬೇಕು. ಇದು ವರ್ಣಮಾಲೆ. ಕನ್ನಡ ಚೆನ್ನಾಗಿ ಕಲಿಯಬೇಕೆಂದರೆ ಎಲ್ಲಕ್ಕಿಂತ ಮೊದಲು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮತ್ತು ಕನ್ನಡ ಕಾಗುಣಿತವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಪದೇ ಪದೇ ಓದಿ ಮತ್ತು ಬರೆದು ಕಠಿಣ ಅಭ್ಯಾಸ
ಮಾಡಬೇಕು ಅಲ್ಲಿ ಓದಿ ಮತ್ತು ಬರೆದು ಕಠಿಣ ಅಭ್ಯಾಸ ಅಂತಂದರೆ ಕಠಿಣ ಅಭ್ಯಾಸ ಮಾಡಬೇಕು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮನೆಯಲ್ಲಿ ತರಿಸೋ ಕನ್ನಡ ವಾರ್ತಾಪತ್ರಿಕೆ ಓದಿ, ತಪ್ಪಾದರೂ ಪರವಾಗಿಲ್ಲ, ಮತ್ತೆ ಅದನ್ನು ನೋಡದೆ ಬರೆಯೋದನ್ನು ಅಭ್ಯಾಸ ಮಾಡಿ. ಹೀಗೆ ಮಾಡ್ತಾ ಹೋದರೆ ನಿಮಗೆ, ನೀವು ಕಠಿಣ ಪರಿಶ್ರಮ ಮಾಡಿದರೆ ನಿಮಗೆ ಏನೂ ಬರೋದಿಲ್ಲ ಅಂತಂದರೂ ಕೂಡ ಒಂದೇ ವಾರದಲ್ಲಿ ನೀವು ಕನ್ನಡ ಓದುವುದನ್ನು ಮತ್ತು ಬರೆಯೋದನ್ನು ಕಲಿಬೋದು. ಅದರ ಬಗ್ಗೆ ಬೇಕಾದಂಥ ವಿಡಿಯೋಗಳು ಈಗಾಗಲೇ ವರ್ಣಮಾಲೆ, ಕಾಗುಣಿತ ಎಲ್ಲ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.